ಬಾಂಬ್ ಸಿಡಿಸಿದ್ದಾರೆ ಬಸವರಾಜ ಬೊಮ್ಮಾಯಿ. ಇದೀಗ ಬರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್. ಇನ್ನು ಮುಂದೆ ಆಪರೇಷನ್ ಕಮಲ ಆಗೋದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಮತ್ತೇನಾಗುತ್ತೆ? ಸಾಕಷ್ಟು ಕುತೂಹಲದ ಪ್ರಶ್ನೆ. ಆಪರೇಷನ್ ಕಮಲ ಆಗೋದಿಲ್ಲ, ಆದರೆ ಆಗ್ತಾ ಇರ್ತಕ್ಕಂಥದ್ದು ಆಪರೇಷನ್ ಸಿದ್ದರಾಮಯ್ಯ ನಡೆಯುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಚುನಾವಣಾ ಫಲಿತಾಂಶದ ಬಳಿಕ ಸರ್ಕಾರ ಪತನ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ಪತನ ಆಗುವಂತದ್ದು ಖಚಿತ ಅಂತ ಕುಂದಗೋಳದಲ್ಲಿ ಬಸವರಾಜ ಬೊಮ್ಮಾಯಿ ಭವಿಷ್ಯ ನುಡಿದ್ರು. ಆದ್ರೆ ಏನಾಗತ್ತೆ ಅಂದ್ರೆ ಆಪರೇಷನ್ ಸಿದ್ದರಾಮಯ್ಯ ಆಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಏನದು ಆಪರೇಷನ್ ಸಿದ್ದರಾಮಯ್ಯ? ಸರ್ಕಾರ ಪತನದ ಹಿಂದೆ ಸಿದ್ದರಾಮಯ್ಯನವರದ್ದೇ ಪಾತ್ರ ಇದೆ ಅಂತ ಮಾಜಿ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಏನೋ ಒಂದು ಬೃಹತ್ ಕಾರ್ಯಚಟುವಟಿಕೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯನವರತ್ತ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸರ್ಕಾರದ ಪುನರ್ರಚನೆ ಬಗ್ಗೆ ಪ್ರಶ್ನೆ ಮಾಡುವಾಗ ಪದೇ ಪದೇ ಆಪರೇಷನ್ ಕಮಲ ಬಗ್ಗೆ ಕೇಳ್ತೀರಿ. ಈಗಾಗಲೇ ಸೂಚನೆ ಸಿಕ್ಕಿದೆ JDSನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ. ಇನ್ನು ಮುಂದೆ ಆಪರೇಷನ್ ಕಮಲ ಆಗುವುದಿಲ್ಲ, ಏನಾದರೂ ಕೂಡ ಆಪರೇಷನ್ ಸಿದ್ದರಾಮಯ್ಯ ಆಗ್ತದೆ ಅಂತ. ಅದರಿಂದ ಇನ್ನು ಮುಂದೆ ತಾವು ಆಪರೇಷನ್ ಸಿದ್ದರಾಮಯ್ಯನ ಗಮನಿಸಬೇಕು. ವಿಶೇಷವಾಗಿ ಮೇ 23 ನಂತರ ಅದು ಮಾಧ್ಯಮ ಸ್ನೇಹಿತರು ಕೂಡ ಆಪರೇಷನ್ ಸಿದ್ದರಾಮಯ್ಯ ಗೊತ್ತಾಗ್ತದೆ. ಆದ್ದರಿಂದ ಈ ಸರ್ಕಾರಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ಆಪರೇಷನ್ ಸಿದ್ದರಾಮಯ್ಯ ಅಂತ. ಅದಕ್ಕಾಗಲೇ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರ ಸಭೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ವರಿಷ್ಠರು ಕೂಡ ಬೇರೆ ಬೇರೆ ನಾಯಕರ ಸಂಪರ್ಕ ಮಾಡ್ತಾ ಇದ್ದಾರೆ. ಈಗಾಗಲೇ ಚುನಾವಣೆಯ ನಂತರ ತತ್ಕ್ಷಣವೇ ಈ ಸರ್ಕಾರ ಬೀಳುವಂಥ ಭೀತಿ ಎರಡೂ ಪಕ್ಷದ ವರಿಷ್ಠರಿಗೆ ಎದ್ದು ಕಾಣ್ತಾ ಇದೆ.